ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಬಿಜಾಪುರ ಮಂದಿಗೆ. ನಾನು ನಿಮ್ಮ ಬಸವರಾಜ್ ಮಾತಾಡೋದು ರೀ. ಇದೇನಪ್ಪ ಕೈಯಾಗ ಸುವರ್ಣ ಮೈಕ್ ಹಿಡ್ಕೊಂಡು ಗೋಲ್ ಗುಂಬಜ್ ಮುಂದೆ ನಿಂತು ಏನು ಮಾಡಾಕತ್ತಾನ ಅಂತ ವಿಚಾರ ಮಾಡತ್ತಿರಲ್ಲ. ಏನಿಲ್ಲ ರೀ, ಅದೇ ಈಗ ಸದ್ದ ಲೋಕಸಭಾ ಎಲೆಕ್ಷನ್ ಬರ್ಲಾತವಲ್ಲ, ಅದಕ್ಕೆ ಅದ್ರ ಬಗ್ಗೆ ಈ ಜನ ಏನು ಹೇಳ್ತಾರೆ, ನಮ್ಮ ಬಿಜಾಪುರ ಮಂದಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇಳ್ಕೊಂಬರ್ಬೇಕಂತೇಳಿ ಬಂದೀನಿ. ಬರಲ್ಲ ಒಂದು ರೌಂಡ್ ಹಾಕ್ಕೊಂಡು ಏನು ಹೇಳ್ತಾರೆ ಈ ಇಲೆಕ್ಷನ್ ಬಗ್ಗೆ ಜನ ಅಂತೇಳಿ ಕೇಳ್ಕೊಂಬರೋಣ. ಬರ್ರಿ, ಇಲ್ಲಿ ಒಬ್ಬರು ಬೈಕ್ ಮ್ಯಾಗ ನಿಂತಾರ, ಅವ್ರ ಜೊತೆ ಮಾತಾಡ್ಸೋಣಂತ. ಈ ಸಲ ಲೋಕಸಭಾ ಎಲೆಕ್ಷನ್ ನಡೆದೈತ್ರಿ, ಯಾವ ಪಕ್ಷ ಬರ್ಬೇಕು ಅನ್ಕೊಂಡಿರಿ? ಮೋದಿನೋ ರಾಹುಲ್ ಗಾಂಧಿ ಅವರು? ನಾವು ಮೋದಿ ಬರ್ಬೇಕನ್ನೋದು. ಹಾಂ, ಮೋದಿ ಅವರು ಬರ್ಬೇಕು. ಮೋದಿನೇ ಯಾಕೆ ಬರ್ಬೇಕು ಸರ್? ಮೋದಿ ಅವರು ದೇಶಕ್ಕೋಸ್ಕರ ಭಾಳ ಮಾಡಿದ್ದಾರೆ ಅವರು. ಈ ಸಲ ಯಾವ್ದ್ರಿ, ಮೋದಿನೋ ರಾಹುಲ್ ಗಾಂಧಿ? ಮೋದಿನೇ ಬರ್ಬೇಕು. ಮೋದಿನೇ ಬರ್ಬೇಕು. ಮೋದಿನೇ ಯಾಕೆ ಬರ್ಬೇಕ್ರಿ? ಅವ ಎಲ್ಲ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಯಾನ್ರಿ. ಈಗ ಮತ್ತೆ ಕಾಂಗ್ರೆಸ್ ಅವರು ಈಗ ಮಾಡ್ಯಾರಲ್ರಿ, ಮತ್ತೆ ಮಾಡ್ಯಾರ, ಆದ್ರೆ ಇದೆಲ್ಲ ತಾತ್ಪೂರ್ತ ಐತಿ, ಕಾಯಂ ಉಳಿಯಂಗಿಲ್ಲಲ್ರಿ. ಕಾಯಂ ಉಳಿದ್ರೆ ಅದೊಂದು ಅವಕಾಶ ಆಕಿತ್ತು. ಕಾಯಂ ಉಳಿಯಂಗಿಲ್ಲ ತಗೊಂಡು ಏನು ಮಾಡೋದು? ಮೋದಿ ತಳದಿಂದನೇ ನನಗೆ 5 ವರ್ಷ ಆಗ್ಲಕತ್ರಿ ಅವು ಬಂದ್ರಿ. ಈಗ ಫ್ರೀ ಕೊಟ್ಟಾರಲ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಫ್ರೀ ಕೊಟ್ಟಾರಿ, 4 ದಿನ ಜಗಳ ಹಚ್ಚಕ್ಕೆ ಕೊಟ್ಟಾರಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ರೀ. ಗಂಡ್ಮಕ್ಳಿಗೆ ಬಸ್ ಫ್ರೀ ಇಲ್ಲ, ಹೆಣ್ಮಕ್ಳಿಗೆ ಫ್ರೀ ಅದ. ಈಗ 8 ಮಂದಿ ಮನೆ ಒಳಗೆ ಒಂದೊಂದು ಸಂಸಾರ ಮುಡ್ದವ್ರಿ. ಆದ್ರೂ ನಮಗೇನದು ಒಳ್ಳೇದು ಅನ್ಸಿಲ್ರಿ. ಅಂದ್ರೆ ಈ ಸಲ ಲೋಕಸಭೆ ಎಲೆಕ್ಷನ್ ಬರ್ಲಾತವ, ಅದ್ರ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು? ಅಂದ್ರೆ ಯಾವ ಪಕ್ಷ ಬರ್ಬೇಕು ಅನ್ನೋದು? ನಮಗೆ ಬಿಜೆಪಿ ಪಕ್ಷ ಬಂದರೆ ಚಲೋ ಅನಿಸ್ತದೆ. ಬಿಜೆಪಿ ಬರ್ಬೇಕ್ರಿ? ಬಿಜೆಪಿನೇ ಯಾಕೆ ಬರ್ಬೇಕ್ರಿ? ಅಂದ್ರೆ ಜರ ಅನುಕೂಲ ಆಗೈತ್ರಿ ನಮಗೆ ಬಿಜೆಪಿಲಿ. ಅಂದ್ರೆ ಅನುಕೂಲ ಏನೇನು ಆಗೈತ್ರಿ? ಮತ್ತು ಈಗ ಮೋದಿ ಅವರು ಗ್ಯಾಸ್ ಫ್ರೀ ಕೊಟ್ಟಾರ, ಮತ್ತು ಬಡವ್ರಿಗೆ ಸಹಾಯ ಮಾಡ್ಯಾರ, ಮನೆ ಕೊಟ್ಟಾರ, ರೋಡ್ ಚಲೋ ಮಾಡ್ಯಾರ. ಅದ್ರ ಸಲ ಬಿಜೆಪಿ ಪಕ್ಷ. ಬಿಜೆಪಿ ಬೇಕು. ಮತ್ತು ಕಾಂಗ್ರೆಸ್ದವರು ಮಾಡ್ಯಾರಲ್ರಿ, 5 ಗ್ಯಾರಂಟಿ ಕೊಟ್ಟಾರಲ್ಲ, ಅದು ಕೊಡತಾರೆ ಅವರು. ಇದು ಯಾವಾಗ ತೆಗಿತಾರೆ ಹೇಳ್ತಾರೆ ಗೊತ್ತಾಗಂಗಿಲ್ಲ ರೀ. ನಮಗೆ ಬಿಜೆಪಿ ಸಪೋರ್ಟ್ ಮಾಡ್ತೇವ್ರಿ ನಾವು. ಬಿಜೆಪಿ ಸಪೋರ್ಟ್ ಮಾಡಿ. ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಅವರು ಆಗ್ಬೇಕ್ರಿ? ಮೋದಿ ಅವ್ರು ಆಗ್ಬೇಕು. ಮೋದಿ ಅವರು ಆಗ್ಬೇಕ್ರಿ. ಯಾಕ್ರಿ? ಅವ್ರೆಲ್ಲರಿಗೂ ಸಹಾಯ ಮಾಡ್ಯಾರ್ರಿ. ಸಹಾಯ ಮಾಡ್ಯಾರ. ನಮ್ಮ ಮಹಾರಾಷ್ಟ್ರಕ್ಕರೆ ಭಾಳ ಮಾಡ್ಯಾರ್ರಿ ಅವರು. ಏನು ಸಹಾಯ ಮಾಡ್ಯಾರ್ರಿ ಅಂತ? ಅದೇ ರೀ ಹೇಳಿಲ್ರಿ, ಇಟ್ಟಲ್ಲ ಹಾಲ್ ಮನೆಯವ್ರಿಗೆ ಎಲ್ಲರಿಗೆ ವರ್ಷಿಗೆ ರೊಕ್ಕ ಹಾಕ್ತಾರ್ರಿ. ಇದು ಲುಸ್ಕಾನ್ ಬರ್ಪಾಯಿ ಕೊಡ್ತಾರ. ಏನ್ರ ಹಿಂಗೆ ಬಡವ್ರಿಗೆ ಸಹಾಯ ಮಾಡ್ತಾರ್ರಿ. ಈ ಸಲ ಲೋಕಸಭಾ ಎಲೆಕ್ಷನ್ ಅದು ಐತ್ರಿ. MP ಯಾವುದು? ನಾವು ಕಾಂಗ್ರೆಸ್, ಪಕ್ಕಾ ಕಾಂಗ್ರೆಸ್ ರೀ. ನಾವು BJPಗೆ ಹೋಟ್ ಆಗಂಗಿಲ್ಲ, ಯಾರು ಹಾಕಂಗಿಲ್ರಿ. ನಮ್ಮ ಅಪ್ಪ ಬರಲಿ ಸತ್ತಾನ, ಎಲ್ಲ ಸತ್ತಾರ್ರಿ. ಕಾಂಗ್ರೆಸ್ ಗ್ಯಾರಂಟಿ. ಬಿಜೆಪಿಗೆ ಯಾಕೆ ಮೋಸ ಮಾಡ್ಯಾರ್ರಿ ಅವರು? ಮೋಸ ಮಾಡ್ಯಾರ್ರಿ ಅವರು, BJP ಅವರು. ಏನು ಮೋಸ ಮಾಡ್ಯಾರ್ರಿ? ಏನು ಮೋಸ ಮಾಡ್ಯಾರ? ಭಾಳ ಮೋಸ ಮಾಡ್ಯಾರ್ರಿ. ಅದು ಕೊಡ್ತೀನಿ ಅಂದ್ರೆ ಹ್ಯಾಂಗೆ ಕೊಡ್ಬೇಕ್ರಿ? ಎಲ್ಲ ಟೂಟ್ ಮಾಡ್ಯಾನ್ರಿ ಅವ. ಅದು ಏನಾರು ಕೊಡ್ಬೇಕಾಗಿತ್ತು? ಏನೂ ಕೊಟ್ಟಿಲ್ರಿ. ಅದು ಏನಾರು ಕೊಡ್ಬೇಕಾಗಿತ್ತು? ಏನೂ ಕೊಟ್ಟಿಲ್ರಿ. ಅಲ್ಲ, ನಿಮ್ಮ ಅಪೇಕ್ಷೆ ಏನಾದ್ರು ಏನು ಕೊಡ್ಬೇಕಾಗಿತ್ತು? ಕಾಂಗ್ರೆಸ್ ಅವರು 2,000 ಕೊಡಾಕ್ತಾರ್ರಿ ಅವರು. ನಮ್ಮ ಪಕ್ಷ ಮೋದಿ ಸರ್ಕಾರನು ರೈತರಿಗೆ 6,000 ಕೊಡಕತ್ತೈತೆ. ನಮ್ಗೆ ಹೊಲ ಆಗಿಲ್ಲ, ಏನೂ ಇಲ್ರಿ. ನಮಗೂ ಏನು ಕೊಟ್ಟಿಲ್ರಿ. ನಾವು ಅವರು ಹೋಟ್ ಹಾಕಂಗಿಲ್ರಿ. ಯಾವ ಪಕ್ಷ? ನಮ್ದು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಸರ್? ಹಾಂ ರೀ, ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕಂದ್ರೆ ಎಲ್ಲ ಸವಲತ್ತು ಮಾಡಕತ್ತಾರಲ್ರಿ. ಸವಲತ್ತು ಮಾಡ್ಲತ್ತಾರ ಅಂದ್ರೆ ಯಾವ ಸವಲತ್ತು ಮಾಡತ್ತಾರ ಹೇಳ್ರಿ? ಎಲ್ಲ ಮಾಡ್ಯಾರಲ್ಲಿ. ಕರೆಂಟ್ ಮಾಡಕತ್ತಾರ, ನೀರಿನ ಮಾಡಕತ್ತಾರ, ಮಾಡ್ಲತ್ತಾರ. MP ಕಾರ್ಡ್ ಮಾಡ್ತಾರೆ. ಪ್ರಧಾನಮಂತ್ರಿ ಅವ್ರು ಯಾರು ಆಗ್ಬೇಕು? ಪ್ರಧಾನಮಂತ್ರಿ ಇವರೇ ರಾಹುಲ್ ಗಾಂಧಿನೇ ಆಗ್ಬೇಕ್ರಿ. ರಾಹುಲ್ ಗಾಂಧಿ ಅವ್ರು ಆಗ್ಬೇಕು. ಮತ್ತೆ ಈಗ ಖರ್ಗೆ ಅವರು ಆಗ್ಬೇಕಂತ ಕೆಲವೊಬ್ರು ಜನ ಆಗತ್ತಾರೆ. ಖರ್ಗೆ ಅವ್ರು ಯಾರು ಹೇಳ್ತಾರ್ರಿ? ರಾಹುಲ್ ಗಾಂಧಿನೇ ಕ್ಯಾಂಡಿಡೇಟ್ ಅದಾರಲ್ರಿ ಮೇನಿಗೆ. ಅಲ್ಲ, ಖರ್ಗೆ ಅವ್ರು ಆಗ್ಬೇಕಂತ ಅವ್ರದ್ದೇನು ಅಭ್ಯಂತರ ಇಲ್ರಿ. ನಮ್ಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನೇ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿನೇ ಯಾಕೆ ಆಗ್ಬೇಕ್ರಿ? ಇಲ್ಲಿ ಅವ್ರಿಗೆ ತಿರ್ಗಾಡಕತ್ತಾರಲ್ರಿ, ಅವರೇ ಮಾಡಕತ್ತಾರಲ್ರಿ. ಮೇನ್ ಲೀಡರ್ ಅವರೇ ಅದಾರಲ್ರಿ. ಸರ್, ಈ ಸಲ ಲೋಕಸಭಾ ಎಲೆಕ್ಷನ್ಗೆ ಪ್ರಧಾನಮಂತ್ರಿಗಳು ಯಾರು ಆಗ್ಬೇಕು ಅನ್ನೋದೈತೆ? ಮೋದಿಯವರು. ಮೋದಿಯವ್ರು ಯಾಕೆ ಸರ್? ಯಾಕಂತಂದ್ರೆ ಅವರು ಜನರ ಹಿತಚಿಂತಕರು, ಅವರು ಜನತಾ ಹಿತಚಿಂತಕರು. ಮತ್ತು ಈಗ ಕರ್ನಾಟಕದಾಗ ರೀ? ಕರ್ನಾಟಕದಾಗ ಇನ್ನು ಆಗ್ಯದ, ಇನ್ನೇನು ಮಾಡಕತ್ತ ಹೇಳ್ರಿ. ಈಗ ಆಲ್ರೆಡಿ ಈಗ ಅವರು 5-6 ಗ್ಯಾರಂಟಿಗಳು ಕೊಟ್ಟಾರಲ್ರಿ ಸರ್. ಮುಂದಿನ ಲಾಭಕ್ಕಾಗಿ. ಹೌದಲ್ರಿ? ಅವ್ರು ಯಾವಾಗ ಚಲೋ ಮಾಡ್ಯಾರ? ಯಾವುದೂ ಚಲೋ ಮಾಡಿಲ್ಲ ಕಾಂಗ್ರೆಸ್ದವರು.
ಅಂದ್ರೆ ಈಗ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದೈತಿ ನಿಮಗೆ? ಸರ್ ಪ್ರಧಾನಮಂತ್ರಿ ಆಗಲೇ ರೀ ಎಲ್ಲ ಸರ ಮೊದಲು ಗ್ಯಾಸ್ ಪೆಟ್ರೋಲ್ ರೇಟ್ ಎಲ್ಲ ಇಳಿಸ್ಬೇಕು ಸರ್. ಭಾಳ ಎಲ್ಲ ಕಡೆ ಅಂದ್ರೆ ಭಾಳ ದುಬಾರಿ ಆಗಿಬಿಟ್ಟವ್ರಿ. ಎಲ್ಲಿ ಅಂದ್ರೆ ಮೊದಲು 500 ರೂಪಾಯಿ ಸಿಗೋದಕ್ಕೆ 1000 ರೂಪಾಯಿ 2000 ರೂಪಾಯಿ ಬುಟ್ಟಿ ಸಿಗ್ಲತ್ತವ್ರಿ. ನಮ್ಮ ಭಾಳ ಮಾರ್ಜಿನ್ ಕಮ್ಮಿ ಆಗಿಂತಾವು ಇದು ಆಗ್ಲತ್ತವ, ಲಾಸ್ ಆಗೋದು. ಏನಿದ್ರೆ ಮೊದಲು ಯಾರ ಪ್ರಧಾನಮಂತ್ರಿ ಆಗಲಿ ರೀ, ಮೊದಲು ಬಡವ್ರದ್ದು ಒಂದು ಇದು ಮಾಡ್ಬೇಕು ಸರ್. ಯಾರು ಬಂದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೋದು? ಯಾರು ಬರೋದು ಯಾರು ನಮ್ಮ ಸಮಾಜದ ಒಂದು ಎಲ್ಲ ಒಂದು ಮಂದಿಗೆ ಒಂದು ಸವಲತ್ತು ಮಾಡಬೇಕು, ಯಾರು ಮಾಡ್ತಾರೆ ಅಂಥವ್ರು ಆಸ್ತಾ ಇರ್ಬೇಕು ಸರ್. ಅದೇ ನೀವು ಯಾರಿಗೆ ಆರಿಸ್ತಾರ ಅವರು ಯಾರ ಮ್ಯಾಗ ನಿಮ್ಗೆ ಓಲ ಐತಿ? ಈ ಮೋದಿನ ಅದಾರ ಸರ್, ಅವರು ಚಲೋ ಅದಾರ ರೀ. ಮತ್ತು ಎಲ್ಲದು ಎಲ್ಲ ತುಟ್ಟಿ ಎಲ್ಲ GST ಎಲ್ಲ ಮಾಡಿ ನಮ್ಮನ್ನು ಬಡವ್ರಿಗೆ ಭಾಳ ಇದು ಆಗ್ಲತ್ತವ. ಆದ್ರೆ ಎಲ್ಲ ಕಡೆ ಅಂದ್ರೆ ಭಾಳ ಮುಖ್ಯ ಅಂದ್ರೆ ಒಂದು ಚಲೋ ಕೆಲಸ ಮಾಡ್ಬೇಕು ಸರ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸರ್. ಕಾಂಗ್ರೆಸ್ ಅವ್ರು ಮಾಡಲ್ಲತ್ತೀರಿ? ಕಾಂಗ್ರೆಸ್ ಅವ್ರು ಮಾಡ್ತಾರೆ ಸರ್. ಎಲ್ಲ ಸಿದ್ದರಾಮಯ್ಯ ನಮ್ಮ ಮಾಡಲ್ಲತ್ತೀರಿ? ಮಾಡ್ತಾರೆ ಸರ್. ಇದೆಲ್ಲ ಲೋಕಸಭಾ ಎಲೆಕ್ಷನ್ ನಡೆದಾವ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಮ್ಯಾಗ ಮೋದಿ ಅವರು ಆಗ್ಬೇಕು ಏನು ರಾಹುಲ್ ಗಾಂಧಿ ಅವರು ಆಗ್ಬೇಕು? ನಾವು ಮೋದಿಯವರು. ಯಾಕ್ರಿ ಮೋದಿ ಅವ್ರು ಯಾಕೆ ಆಗ್ಬೇಕು? ಯಾಕೆ ಆಗ್ಬೇಕಂದ್ರೆ ನಮಗೆ ಚಲೋ ಆಗೈತಿ, ನಾವು ಅನುಕೂಲ ಆಗೈತಿ, ಅವ್ರಿಂದ ಅನುಕೂಲ ಆಗ. ಮತ್ತು ಈಗ ಕಾಂಗ್ರೆಸ್ ಅವರಿಂದ ಅನುಕೂಲ ಆಗೈತಲ್ರಿ ಇಲ್ಲಿ? ಅದೂ ಆಗೈತಿ. ಈ ಸಲ ರೀ ಬಂದ್ರೆ ನಾವು BJP ಕಟ್ಟ BJPನೇ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.